ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಲಬುರಗಿ ಮಹಾನಗರ ವತಿಯಿಂದ 20ನೇ ತಾರೀಕಿಗೆ ರಾಣಿ ಅಬ್ಬಕ್ಕ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಅವರ ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವ 500ರ ಜಯಂತ್ಯೋತ್ಸವ ಮತ್ತು 200ರ ವಿಜಯೋತ್ಸವ ಭವ್ಯವಾದ ರಥಯಾತ್ರೆ ಹಮ್ಮಿಕೊಂಡಿದೆ. ವಿದ್ಯಾರ್ಥಿ ಪರಿಷತ್ ಇಡೀ ಕರ್ನಾಟಕದಾದ್ಯಂತ ರಥಯಾತ್ರೆ ಮಾಡಬೇಕನ್ನೋದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ವಿದ್ಯಾರ್ಥಿ ಪೀಳಿಗೆಗೆ ಮತ್ತು ಸಮಾಜದಲ್ಲಿ ರಾಣಿ ಅಬ್ಬಕ್ಕ ಅವರ ಕೊಡುಗೆ ಮತ್ತು ದೇಶಕ್ಕಾಗಿ ಮಾಡಿದ ತ್ಯಾಗವನ್ನು ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಅವರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಮಹಿಳೆ ಅವ್ರ ಬಗ್ಗೆ ಇತಿಹಾಸವನ್ನು ವಿದ್ಯಾರ್ಥಿ ಪೀಳಿಗೆ ತಿಳಿಸಬೇಕನ್ನೋ ವಿಷಯ ಇಟ್ಟುಕೊಂಡು ವಿದ್ಯಾರ್ಥಿ ಪರಿಷತ್ ಕರ್ನಾಟಕದಾದ್ಯಂತ ರಥಯಾತ್ರೆ ಮಾಡ್ತಾಯಿದೆ. ಈ ರಥಯಾತ್ರೆಯಲ್ಲಿ 2 ರಥಗಳನ್ನು ಮೂಲಕ ಕರ್ನಾಟಕದಲ್ಲಿ ರಥಯಾತ್ರೆ ಹೋಗ್ತದೆ. ಒಂದು ಧಾರವಾಡದಿಂದ ಆಗುತ್ತೆ, ಇನ್ನೊಂದು ಬೀದರಿಂದ. 19ನೇ ತಾರೀಕಿಗೆ ಉದ್ಘಾಟನೆ ರಥಯಾತ್ರೆ ಚಾಲನೆ ಆಗುತ್ತೆ. 25ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಸಮಾರೋಪ ಕಾರ್ಯಕ್ರಮ ಆಗುತ್ತೆ. 1ನೇ ರಥ ಬೀದರಿಂದ ನಾಳೆ 19 ತಾರೀಕಿಗೆ ಬೆಳಗ್ಗೆ ಉದ್ಘಾಟನೆ ಆಗಿ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಅಥಣಿ, ಚಿಕ್ಕೋಡಿ, ಗೋಕಾಕ್, ಬೆಳಗಾವಿಗೆ ಹೋಗುತ್ತೆ. ಇನ್ನೊಂದು ಧಾರವಾಡದಿಂದ ಆರಂಭವಾಗಿ ಧಾರವಾಡ, ಹಾವೇರಿ, ಶಿರಸಿ, ಕಾರವಾರ, ಗದಗ, ಕೊಪ್ಪಳ, ಹೊಸಪೇಟೆ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ 2 ರಥಗಳನ್ನು ಬೆಳಗಾವಿ ತಲುಪುತ್ತೆ. ಹೀಗಾಗಿ ವಿದ್ಯಾರ್ಥಿ ಪರಿಷತ್ತು ಈ ಮಹಿಳೆಯರ ಬಗ್ಗೆ ಸುಮಾರು ಕರ್ನಾಟಕದಲ್ಲಿ 10 ಲಕ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ರಥಯಾತ್ರೆ ತಲುಪುವಂಥದ್ದು ಉದ್ದೇಶ ಇಟ್ಕೊಂಡಿದೆ ಮತ್ತು ಸುಮಾರು 40 ತಾಲೂಕುಗಳಿಗೆ ಕೇಂದ್ರಗಳಿಗೆ ಈ ರಥಯಾತ್ರೆ ಹೋಗುತ್ತೆ. ಇದು 20ನೇ ತಾರೀಕಿಗೆ ಬೆಳಗ್ಗೆ ರಾಮ ಮಂದಿರದಿಂದ ರಥಯಾತ್ರೆ ಹೊರಟು ವಲ್ಲಭಾಯ್ ಪಟೇಲ್ ಸರ್ಕಲ್ಗೆ ಬಂದು ಅಲ್ಲಿ ಒಂದು ಅರ್ಧ ಗಂಟೆ 20 ನಿಮಿಷ ಒಂದು ಭಾಷಣ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ NU ಸ್ಕೂಲ್ ಬಂದು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ. ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ರಥ ಮಾತ್ರ ಮುಂದೆ ಹೋಗಿ ಎಲ್ಲ ನಮ್ಮ ಖರ್ಗೆ ಪೆಟ್ರೋಲ್ ಪಂಪ್ ಮುಖಾಂತರ ಕಾಲೇಜ್ಗಳ ಹೋಗಿ ಲಾಸ್ಟ್ SRN ಮೆಹ್ತಾ ಸ್ಕೂಲ್ ಅಲ್ಲಿ ಒಂದು ಪುಷ್ಪವೃಷ್ಟಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಶ್ರೀಡಂಗೆ ಹೋಗುತ್ತೆ. ಅದಕ್ಕೆ 20ನೇ ತಾರೀಕಿಗೆ ತಮ್ಮೆಲ್ಲ ನಮ್ಮ ಪತ್ರಿಕಾಗೋಷ್ಠಿ ಜನರಿಗೆ ನಾವು ಆಹ್ವಾನ ಮಾಡ್ತೀವಿ, ದಯಮಾಡಿ ಬರಬೇಕು. ನಮಸ್ಕಾರ. ದೀಪಕ್ ಪಂಡಿತ್.